ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡಿ ಅಂಡ್ ಬ್ಲಾಗ್ಸ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ವಿ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೊನೆವರೆಗೂ ವ್ಲಾಗ್ನ ನೋಡಿ. ಕೆಲಸ ಎಲ್ಲ ಇಟ್ಕೊಂಡೆ ಈಗ ಹೆಣ್ಮಕ್ಳು ಹಂಗಲ್ವಾ, ಒಂದು ಕಡೆ ಸಾಂಬಾರು ಸಿಕ್ಕೊಂಡು ಮಾಡ್ಕೊಬೇಕು. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೂಡ ಎಲ್ಲ ಮುಗಿಸ್ಕೊಳಕ್ಕಾಯ್ತು. ಬೇಗ ಇದ್ದಿದ್ನಲ್ವ, ಒಂದು 4:30-5 ಗಂಟೆಗೆ ಇದ್ದಿದ್ದೆ. ಹಾಗಾಗಿ ಅಷ್ಟು ಕೆಲಸ ಎಲ್ಲ ಮುಗಿಸಿ ಪೂಜೆ ಕೂಡ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗಿಬಿಟ್ಟು ಬಂದೆ. ಪಾಪು ಕೂಡ ಅಷ್ಟೇ ರೆಡಿ ಮಾಡಬೇಕು. ಅವನು ಮಲ್ಕೊಂಡಿದ್ದ, ಹಾಗಾಗಿ ಮಲಗಲಿ, ಹೋಗೋ ಟೈಮಲ್ಲಿ ರೆಡಿ ಮಾಡಿದ್ರೆ ಆಗುತ್ತೆ ಅಂತೇಳಿ ಮಲಗಿಸಿದ್ದೆ. ಅವನು ಕೂಡ ಇದ್ದು, ಅವನು ಕೂಡ ರೆಡಿ ಮಾಡಿದ್ದೀನಿ ನೋಡಿ. ಅವನು ಫಸ್ಟ್ ಹೊರಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ. ಮನೆ 5:30ಗೆಲ್ಲ ಮನೆ ಬಿಟ್ವಿ ನಾವು. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ. ಕೊನೆವರೆಗೂ ಬ್ಲಾಗ್ನ ನೋಡಿ. ಹಾಗೆ ಹೊರಟಿ ಮೆಟ್ಲು ಅವನೇ ಇಳಿತೀನಿ ಅಂದರೆ ತುಂಬ ಹಠ ಮಾಡ್ತಿದ್ದೆ. ಪಾಪಪ್ಪು ಎತ್ಕೊಳ್ತೀನಿ ಅಂದರೆ ಬರ್ತಿರ್ಲಿಲ್ಲ. ಸರಿ ಆಯಿತು ನೀನೇ ಬಾ ಅಂತ ಕರ್ಕೊಂಡು ಹೋದೆ. ಹಾಗೆ ಬಸ್ ಕೂಡ ಸಿಕ್ತು. ಬಸ್ಸಲ್ಲಿ ಮೆಜೆಸ್ಟಿಕ್ ರೀಚ್ ಆಗಬೇಕಲ್ವಾ. ಫುಲ್ಲು ಕತ್ಲಾಗ್ಬಿಟ್ಟಿದೆ ನೋಡಿ. 5:30-6 ಗಂಟೆ ನಿಯರ್ ಆಗಿ ಬಂದಿದೆ, ಆದರೂ ಇಷ್ಟೊಂದು ಕತ್ಲಾಗಿದೆ ಅನ್ನಿಸ್ತಾ ಇದೆ. 6:30ಗೆಲ್ಲ ನಾವು ಮೆಜೆಸ್ಟಿಕ್ನ ರೀಚ್ ಆದ್ವಿ. ಅದು ಟ್ರೈನ್ಗೆ ಹೋಗ್ಬೇಕಾಯ್ತಲ್ವ, ಹಾಗಾಗಿ 6:45ಗೆ ಟ್ರೈನ್ ಇರೋದು ಅಂತೇಳಿ ಬೇಗ ಹೋಗ್ತಾಯಿದ್ರು ಹಸ್ಬೆಂಡು. ಮೆಜೆಸ್ಟಿಕ್ಕಿಗೆ ನಾವು 6:30ಗೆ ರೀಚ್ ಆಗಿಬಿಟ್ವಿ. ಬೇಗ ಬರುತ್ತೆ ಬಸ್ಸು ಅಂದ್ಕೊಂಡ್ವಿ, ಆದರೆ ಸ್ವಲ್ಪ ಡಿಲೇ ಆಯಿತು. 6:30ಗೆಲ್ಲ ಮೆಜೆಸ್ಟಿಕ್ ಕೂಡ ರೀಚ್ ಆದ್ವಿ. ಹಸ್ಬೆಂಡು ನಾನು ಹೋಗಿ ಟಿಕೆಟ್ ತೆಗೆಸ್ಕೊಳ್ತಿರ್ತೀನಿ, ನೀನು ಬಾ ನಿಧಾನಕ್ಕೆ ಅಂತ ಹೇಳಿದರು. ಪಾಪು ಕೂಡ ಅವರೇ ಎತ್ಕೊಂಡಿದ್ರು. ನಾನು ಹೋದೆ. ಅಷ್ಟರೊಳಗಡೆ ಅವ್ರ ಮುಂದೆನೇ ಹೋಗೋಕ್ಕೆ ನಾನೇ ಟಿಕೆಟ್ ತೆಗೆಸ್ತೀನಿ, ಪಾಪುನ ಎತ್ಕೊಳ್ಳಿ ಅಂದೆ. ನಾನೇ ಟಿಕೆಟ್ ತೆಗೆಸ್ಕೊಂಡೆ. ನಾವು ಹೋಗ್ತಾ ಇರೋದು ಮೈಸೂರಿಗೆ. ಹಸ್ಬೆಂಡ್ ಬರ್ತಡೇ ಕೂಡ ಇತ್ತು, ಹಾಗಾಗಿ ಮೈಸೂರಿಗೆ ಹೋಗಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು ನೈಟು. ಹಾಗಾಗಿ ಹೊರಟ್ವಿ ಮೈಸೂರಿಗೆ ಕೂಡ. ಬಹುಶಃ ಟ್ರೈನ್ ಕೂಡ 6:45ಗೆ ಅಂತ ಅಂದ್ಕೊಂಡಿದ್ವಿ. ಪರವಾಗಿಲ್ಲ, ಟ್ರೈನ್ ಕೂಡ ಲೇಟಾಗೇ ಬಂತು. 7:15 ಟ್ರೈನ್ ಕೂಡ ಬಂದಿದ್ದು. ಎಷ್ಟು ಸ್ಪೀಡಾಗಿ ಬಂದ್ವಿ ಅಂದರೆ ಟ್ರೈನೇ ಇನ್ನೂ ಬಂದಿರಾ. ಟ್ರೈನೇ ಇನ್ನೂ ಬಂದಿರಲಿಲ್ಲ. ಟ್ರೈನು 7:15ಗೆ ಅಂತ ಹೇಳಿದರು. ಹಾಗೆ ಇನ್ನು ವೆಯ್ಟ್ ಮಾಡ್ತಿದ್ರು. ನಾವು ಬಂದಾಗ ಸುಮಾರು ಜನ ವೆಯ್ಟ್ ಮಾಡ್ತಾಯಿದ್ರು. ಅಂದರೆ 6:45ಗೆ ಅಂತೇಳಿ ಸ್ವಲ್ಪ ಬೇಗನೆ ಬಂದ್ವಿ. ಹಾಗೆ ಟ್ರೈನಲ್ಲಿ ತಿನ್ನೋಕ್ಕೆ ಏನೂ ಕೂಡ ತೊಗೊಂಬಂದಿರಲಿಲ್ಲ. ಹಾಗಾಗಿ ಬಿಸ್ಕೆಟ್, ಕಡಲೆ ಬೀಜ ಕೂಡ ತೊಗೊಂಡೆ. ಟ್ರೈನಲ್ಲೆಲ್ಲ ಸಿಗುತ್ತೆ, ಆದರೂ ಇರಲಿ ಅಂತ ಕೂಡ ತೊಗೊಂಡೆ. ಟ್ರೈನಲ್ಲಿ ತಿನ್ನೋಕ್ಕೆ ಬರುತ್ತೆ. ಪಾಪು ಕೂಡ ಬಿಸ್ಕೆಟ್ ಸಿಗುತ್ತೆ ಇಲ್ವೋ ಅಂತೇಳಿ ತೊಗೊಂಡೆ. ಹಾಗೆ ಟ್ರೈನ್ ಬರೋದು ಇನ್ನೂ ಲೇಟ್ ಆಯ್ತಲ್ವ, ಹಾಗೆ ಟ್ರೈನಿಗೆ ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಅನೌನ್ಸ್ ಮಾಡ್ತಾಯಿದ್ರು ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೂಡ. ಗಾಡಿ ನಂಬರೆಲ್ಲ ಹೇಳ್ತಾಯಿದ್ರು. 7:15ಗೆಲ್ಲ ಟ್ರೈನ್ ಬರುತ್ತೆ ಅಂತ ನಮಗೂ ಕೂಡ ಗೊತ್ತಾಯ್ತಲ್ವ. ಹಾಗಾಗಿ ಚಿಕ್ಕದ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ. ಹಾಗೆ ನೋಡಿ, ವಂದೇ ಭಾರತ್ ಟ್ರೈನ್ ಕೂಡ ಅಲ್ಲೇ ನಿಲ್ಲಿಸಿದ್ರು. ನಾನು ಫಸ್ಟ್ ಟೈಮ್ ಕೂಡ ನೋಡಿದ್ದು ಅದನ್ನು. ನನಗಂತೂ ತುಂಬ ಖುಷಿಯಾಯಿತು. ನಾನು ಯಾವಾಗೂ ಮೊಬೈಲ್ ಅಥವಾ ಟಿ ವಿಯಲ್ಲಿ ನೋಡ್ತಿದ್ದೆ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನೋಡು ಅದೇ ವಂದೇ ಭಾರತ್ ಟ್ರೈನ್ ನಿಂತಿದೆ ನೋಡು ಅಂತಂದರು. ನೋಡಿದೆ, ಚೆನ್ನಾಗಿತ್ತು ಒಂಥರ. ನಾವು ಅದ್ರ ಒಂದು ಟೈಮ್ ಜರ್ನಿ ಮಾಡಬೇಕು ಅನ್ನೋ ಆಸೆ ಇದೆ. ನೋಡೋಣ, ಅದೃಷ್ಟ ಇದ್ದರೆ ಹೋಗಿ ಬರುತ್ತೆ. ಅದನ್ನೇ ನೋಡ್ಕೊಳ್ತಾ ಕೂತ್ಬಿಟ್ಟಿದ್ದೆ. ಪಾಪುನೂ ಅಷ್ಟೇ ನೋಡಿ, ಅಲ್ಲಿಂದ ನಡ್ಕೊಂಬರ್ತಾ ಇದ್ದಾನೆ ನಿಧಾನಕ್ಕೆ. ಬಿಟ್ಬಿಟ್ರೆ ಹೋಗ್ಬಿಡ್ತಾನೆ ಒಬ್ಬೊಬ್ಬನೇ. ಹಾಗಾಗಿ ಹಸ್ಬೆಂಡ್ ಕೈ ಹಿಡ್ಕೊಂಡು ಪಾಪ ನಡೆಸ್ಕೊಂಡು ಕರ್ಕೊಂಬರ್ತಾಯಿದ್ರು ಅವನಂತೂ ಒಂತಲ್ಲಿ ಕೂಡ ನಿಲ್ಲಲ್ಲ, ಸುಮ್ಮನೆ ಓಡಾಡ್ತಾ ಇರ್ತಾನೆ. ಹಾಗಾಗಿ ಅವ್ನ ಹಿಂದೆನೇ ಓಡಾಡಬೇಕಾಯ್ತು. ಪಾಪ ಸುಮಾರು ಹೊತ್ತಾಯಿತು ಅವರು ಓಡಾಡೋಕತ್ತಿ. ಅವನಂದರೆ ಒಂತಲ್ಲೂ ನಿಲ್ತಾ ಇರಲಿಲ್ಲ. ಹೋಗ್ಬಿಡೋನು, ಅದು ಬೇರೆ ರೈಲ್ವೆ ಹಳಿ ಇದೆಯಲ್ಲ, ನಮಗೂ ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ ಅವ್ನಿಗೆ ಹೇಳ್ತಾ ಇದ್ದೆ, ಹೋಗಬಾರ್ದು ಬಿದ್ದುಬಿಡ್ತೀಯಾ ಅಂತೇಳಿ. ಅವನು ಸುಮ್ಮನೆ ಆಗ್ತಿದ್ದ. ಸ್ವಲ್ಪ ಸುಮ್ಮನೆ ಕೂರನು ಮತ್ತೆ ಹೋಗ್ಬಿಡೋನು. ನೋಡಿ, ನಾನು ಒಂದೇ ಬಾರಿ ನೀಟಾಗಿ ಹೇಳಿ ಅವ್ನು ಶರ್ಟ ನೋಡಿ. ಟ್ರೈನ್ ಕೂಡ ಬಂತು. 7:15ಗೆ ಟ್ರೈನ್ ಕೂಡ ಬಂತು. ಇರು bantu.
ಟ್ರೈನ್ ಕೂಡ ಹತ್ಬಿಟ್ವಿ. ಅಷ್ಟೊಂದೇನು ರಶ್ ಇರಲಿಲ್ಲ ಟ್ರೈನು. ಅದು ಯಾಕೆಂದರೆ ಬೆಳಗಿನ ಜಾವ ಹೋಗ್ತಿರೋದ್ರಿಂದ ಅಷ್ಟೊಂದು ಜನನೂ ಇರಲಿಲ್ಲ. ಹಾಗಾಗಿ ಅಷ್ಟೊಂದು ರಶ್ ಕೂಡ ಇರಲಿಲ್ಲ. ಹಾಗಾಗಿ ನಮಗೂ ಕೂಡ ಸೀಟ್ ಸಿಕ್ಕಿತ್ತು. ಅದು ವಿಂಡೋ ಸೈಡೇ ಸಿಕ್ತು. ಖುಷಿಯಾಯಿತು. ಸೀಟ್ ಅಷ್ಟೊಂದು ಫ್ರೀ ಇತ್ತು. ಹಾಗೆ ಬೆಳಿಗ್ಗೆ ಏನು ತಿನ್ಕೊಂಬಂದಿರಲಿಲ್ಲ ಅಂಥೇಳಿ ಹಸ್ಬೆಂಡು ಇಡ್ಲಿ ವಡೆ ತೊಗೊಂಡ್ರು. ಹಾಗೆ ಸಮೋಸ ಕಾಫಿ ಕೂಡ ತೊಗೊಂಡ್ರು. ಚಟ್ನಿ ಕೂಡ ತುಂಬ ತೆಳುವಾಗಿತ್ತು. ಅಂದರೆ ನೀರು ಥರ ಆಗಿತ್ತು. ಚಟ್ನಿ ಗಟ್ಟಿನೇ ಇರಲಿಲ್ಲ. ಆದರೆ ಇದ್ಬಿಟ್ಟು ತಿನ್ನೋಕ್ಕೂ ಕಂಫರ್ಟಬಲ್ ಆಗ್ತಿದ್ದಿಲ್ಲ. ಅದು ಪಾಪುಗೆ ಏನಾದ್ರು ತಿನ್ನಿಸೋಣ ಅಂದ್ಕೊಂಡೆ. ಅವ್ನು ಫ್ರೂಟ್ಸ್ ಯಾಕೋ ತಿಂದಿಲ್ಲ ಅಂತ ಅವನಿಗೂ ನಾನು ಇಡ್ಲಿನೇ ಕೊಟ್ಟೆ. ಅವನು ಇಡ್ಲಿನೇ ತಿಂದ, ಇಷ್ಟಪಟ್ಟು ತಿಂತಾನೆ. ಸಮೋಸ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಕೂಡ. ಸಮೋಸ ಕೂಡ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು. ಹಾಗೆ ಬಿಸಿ ಬಿಸಿ ಕೂಡ ಇತ್ತು, ಚೆನ್ನಾಗಿತ್ತು. ಇಡ್ಲಿ ಕೂಡ ಚೆನ್ನಾಗಿತ್ತು, ಹಾಗೆ ಸಮೋಸ ಕೂಡ ಚೆನ್ನಾಗಿತ್ತು. ನೋಡಿ ಪಾಪು ಕಾಫಿ ಕುಡಿತೀನಿ ಅಂತ ತುಂಬ ಹಠ ಮಾಡ್ತಿದ್ದೆ. ಅವ್ನಿಗೆ ಯಾವಾಗೂ ರೂಢಿ ಮಾಡಿಲ್ಲ ಕಾಫಿ ಕುಡಿಯೋದು. ಆದರೆ ಯಾಕೋ ತುಂಬ ಹಠ ಮಾಡ್ತಿದ್ದೆ ಕಾಫಿ ಕುಡಿತೀನಿ ಅಂತೇಳಿ. ಚೆನ್ನಾಗಿರಲ್ಲ ಬೇಡ ಅಂತ ಹಸ್ಬೆಂಡ್ ಕುಡಿಸ್ತಿಲ್ಲ. ಸುಮ್ಮನೆ ಹಠ ಮಾಡ್ತಾನೆ ಅಂತೇಳಿ ಬೇಡ ಅಂತಲೇ ಸೈಡಿಗೆ ಎತ್ತಿಟ್ಬಿಟ್ವಿ. ಒಂದು ಬಿಸ್ಕತ್ ಮಾತ್ರ ತಿಂತೀನಿ ಅಂತ ಹಠ ಮಾಡ್ತಿದ್ದ ಅಂತ ತಿನ್ನಿಸ್ತೀನಿ. ಟ್ರೈನಲ್ಲಿ ಹೋಗ್ತಿದ್ಯಾ? ನಿಂಗೆ ಇಷ್ಟನಾ ಟ್ರೈನ್ ಅಂದರೆ? ಭಾಳ ಇಷ್ಟನಾ? ನೀವು ಫಸ್ಟ್ ಟೈಮ್ ಹೋಗ್ತಿದ್ದ ಟ್ರೈನಲ್ಲಿ? ಯಾವಾಗ ಹೋಗಿದ್ದ? ಹೋಗಿದ್ದೆ ತಾನೆ ಇನ್ನೊಂದ್ಸರಿ ಚಿಕ್ಕ ಪಾಪು ಇದ್ದಾಗ. ಹೋಗ್ತಿದ್ಯಾ ಟ್ರೈನು? ಸುಮ್ಮನೆ ಸೈಲೆಂಟಾಗಿದ್ದೆ ಟ್ರೈನಲ್ಲಿ. ನಾನು ಅಳ್ತಾನೇನೋ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಫಸ್ಟ್ ಟೈಮ್ ತುಂಬ ಅಳ್ತಾ ಇದ್ದ. ಹಾಗಾಗಿ ಈ ಸರಿ ಏನು ಅಳ್ಳಿಲ್ಲ, ಸೈಲೆಂಟಾಗಿ ಕೂತಿದ್ದ. ಅವ್ರ ಪಪ್ಪ ಜೊತೆಗೆ ಆಟ ಆಡ್ಕೊಳ್ತಾ ಕೂತಿದ್ದ. ಕೇಳಿ ಖುಷಿಯಾಗೈತೆ ನನಗೆ ಟ್ರೈನೆಲ್ಲ ಹೋಗ್ತಿದ್ದೀಯ ಅಂತ. ಕೆಂಗೇರಿ ಬರ್ತಿದ್ದಂಗೆ ತುಂಬ ರಶ್ ಆಗಿಬಿಡ್ತು ಟ್ರೈನ್ ಕೂಡ. ಅಂದರೆ ಜಾಸ್ತಿ ಇರಲಿಲ್ಲ, ಇತ್ತು ಸ್ವಲ್ಪ ಸೀಟೆಲ್ಲ ಇತ್ತಲ್ವಾ ಬೆಂಗಳೂರಿಂದ ಬರಬೇಕಾದ್ರೆ. ಹಾಗಾಗಿ ಆ ಟ್ರೈನೆಲ್ಲ ಈಗ ಫಿಲ್ ಆಗಿಬಿಡ್ತು ಆ ಸೀಟೆಲ್ಲ. ಹಾಗಾಗಿ ಕೆಂಗೇರಿ ಹತ್ರ ಬಸ್ಗೆ ಜಾಸ್ತಿ ಜನ ಕೂಡ ಹತ್ತಿದ್ರು. ಅಂದರೆ ಹತ್ತೋದು ಇಳಿಯೋದು ಮಾಡ್ತಾರಲ್ವ, ಹಾಗಾಗಿ ತುಂಬ ರಶ್ ಕೂಡ ಇತ್ತು. ವೆದರ್ ಕೂಡ ಅಷ್ಟೇ, ಜಿಟಿ ಜಿಟಿ ಮಳೆ ಬರೋ ರೀತಿ ಕೂಡ ಇತ್ತು. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿ ಕಾಣ್ತಾ ಇತ್ತು ಆ ವೆದರ್ಗೂ ಅದಕ್ಕೂ. ಚಿಕ್ಕದಾಗಿ ಒಂದು ವೀಡಿಯೋ ಕೂಡ ಮಾಡ್ಕೊಂಡು. ಎಷ್ಟು ಚೆನ್ನಾಗಿತ್ತು ಅಂದರೆ ನೇಚರು, ಅಂದರೆ ಮೋಡ ಕವಿದ ವಾತಾವರಣ ಅಂತಾರಲ್ವ ಆ ರೀತಿ ಇತ್ತು. ಸ್ವಲ್ಪ ದೂರ ಹೋಗಿದ ತಕ್ಷಣ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋದು. ತದನಂತರ ಮಳೆ ಏನು ಬರ್ತಿದ್ದಿಲ್ಲ ಏನೋ ಅನ್ನಿಸ್ಬೇಕು, ಆ ರೀತಿ ಇತ್ತು. ಅಂದರೆ ತುಂಬ ಚೆನ್ನಾಗಿತ್ತು ವೆದರ್ ಕೂಡ. ನನಗಂತೂ ತುಂಬ ಇಷ್ಟ ಆಯಿತು. ಪಾಪುಗೆ ಟೋಪಿಯಲ್ಲಿ ಹಾಕೋಕೆ ಹೋದ್ರೆ ಹಾಕಿಸ್ಕೊಳ್ತಾನೆ ಇರಲಿಲ್ಲ, ಬೇಡ ಅಂತ ಹಠ ಮಾಡ್ತಿದ್ದ ಅಂತ ಅವ್ನಿಗೇನು ಹಾಕಿರಲಿಲ್ಲ. ನೋಡಿ ಮಂಡ್ಯ ಕೂಡ ರೀಚ್ ಆದ್ವಿ. ಇನ್ನೇನು ನಿಯರ್ ಇದೆ ಮೈಸೂರು ಅಂದ್ಕೊಂಡ್ವಿ. ನಾವು ನೋಡದೇ ಇರುವಂಥ ಪ್ಲೇಸ್ಗೆ ಹೋದರೆ ಏನೋ ಒಂಥರ ಖುಷಿ ಆಗುತ್ತೆ. ಇಲ್ಲೇನು ಅಷ್ಟೊಂದೇನು ಜನ ಇರಲಿಲ್ಲ, ಅಂದರೆ ಇಳಿಯೋರೇ ಜಾಸ್ತಿ ಜನ ಇದ್ದರು. ಮಂಡ್ಯ ಮದ್ದೂರು ಹತ್ರ ಎಲ್ಲ ತುಂಬ ಜನ ಇದ್ರಲ್ವ, ಇಳಿತಾ ಇದ್ದರು. ಹಾಗೆ ಬ್ರಿಡ್ಜ್ ಮೇಲೆ ಹೋಗಬೇಕು ಅಂತ ತುಂಬ ಖುಷಿ ಆಯಿತು. ಆ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ, ನೀವು ನೋಡಿ ಒಂದು ಟೈಮ್ ತೋರಿಸ್ತಾ ಇದ್ದೀನಿ. ಕೊನೆಗೂ ಮೈಸೂರಿಗೆ ಬಂದು ಕೂಡ ರೀಚ್ ಆದ್ವಿ. ಸಕ್ಕ ಟಯರ್ಡ್ ಆಗಿಬಿಡ್ತು. ಯಾಕಂದರೆ ಪಾಪು ತುಂಬ ಹಠ ಮಾಡ್ತಿದ್ನಲ್ವ, ಹಾಗಾಗಿ ಇಬ್ಬರೇ ನೋಡ್ಕೊಬೇಕಲ್ವ. ಒಬ್ಬರು ತಪ್ಪೋದಕ್ಕೆ ಒಬ್ರು ಎತ್ಕೊಳ್ಳೇಬೇಕು. ಅವನ್ನ ಇಲ್ಲಿದ್ರೆ ಹಠ ಮಾಡ್ತಿದ್ದ. ಹಾಗಾಗಿ ಅವನ್ನ ಎತ್ಕೊಂಡು ಅವನ್ನ ಕೂರಿಸ್ಕೊಂಡು ಸುಮ್ಮನೆ ಆಗ್ತಿತ್ತು. ಸ್ವಲ್ಪ ಹೊತ್ತಿಗೆ ಹಠ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಆದ. ಮೈಸೂರು ಕೂಡ ರೀಚ್ ಆದಲ್ಲ, ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಲ್ವ, ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಅಂತ ಹೊರಟ್ವಿ.
ಎತ್ಕೊಂಡು ಕರ್ಕೊಂಡು ಹೋದರೆ ಹಠ ಮಾಡ್ತಿದ್ದ ಇಳಿಸಿ ಅಂತ, ಅದು ಬೇರೆ ರೋಡ್ ಇದೆ ಹಾಗಾಗಿ ಇಳಿಸಲ್ಲ ಅಂತಂದರೆ ತುಂಬ ಹಠ ಮಾಡ್ತಿದ್ದ ಅಂತ ಅವನ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗ್ತಿದ್ವಿ. ಹಾಗೆ ಆಟೋ ಬುಕ್ ಮಾಡ್ಕೊಂಡು ಕೂಡ ಹೊರಟ್ವಿ. ಅಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ವಾ ರೈಲ್ವೆ ಸ್ಟೇಷನಿಂದ, ಹಾಗಾಗಿ ಆಟೋ ಮಾಡ್ಕೊಂಡು ಹೊರಟ್ವಿ. ಈಗ ಮಲ್ಕೊಂಡು ಈಗ ಎದ್ದಿರ್ತಾನಲ್ಲ. ಈ ವೆದರ್ಗೆ ಮೈಸೂರು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ. ಪಕ್ಕದಲ್ಲಿ ಒಂದು ಆಟೋ ಕೂಡ ಬಂದಿತ್ತು. ಅಂಕಲ್ ಪಾಪು ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾ ಇದ್ರು ಕೂಡ. ನಾನು ಬಂದಿದ್ದೀನಿ ಸುಮಾರು ಸರಿ, ಈ ಸರಿ ಬಂದರೆ ಅವಶ್ಯಕತೆ ಮಾಡೋದು ಮಾಡ್ತಿದ್ರು. ಊಟ ಆಯ್ತಾ ಟಿಫನ್ ಆಯ್ತಾ ಅಂತೆಲ್ಲ ಕೇಳ್ತಾ ಇದ್ರು ಕೂಡ. ಹಾಗೆ ಸುಮ್ಮನೆ ಇದ್ದ. ಅವ್ನಿಗೇನೋ ಒಂಥರ ಹೊಸ ಕಡೆ ಕರ್ಕೊಂಬಂದಿರೋದ್ರಿಂದ ಅವನು ಸುಮ್ಮನೆ ನೋಡ್ತಾ ಇದ್ದ. ಅದು ಬೇರೆ ಟ್ರೈನಲ್ಲಿ ಮಲಗಿದ್ನಲ್ವ ಸ್ವಲ್ಪ ಹೊತ್ತು, ಆಗ್ತಾನೆ ಇದ್ದಿದ್ದ. ಹಾಗಾಗಿ ಅವನಿಗೊಂಥರ ಖುಷಿ ಆಗ್ತಿತ್ತು, ಎಲ್ಲರೂ ಮಾತಾಡ್ಸ್ತಿದ್ರು ಅಂತ. ಟ್ರೈನಲ್ಲೂ ಸುಮಾರು ಜನ ಬೇರೆ ಮಾತಾಡ್ಸಿದ್ರು. ಅವನಿಗೆ ಹೊಸಬ್ರು ಮಾತಾಡ್ಸಿದ ತಕ್ಷಣ ಒಂಥರ ಫೀಲ್ ಆಗಿ ಮಾತಾಡ್ತಾನೆ ಇಲ್ಲ, ಸುಮ್ಮನೆ ಕೂತಿದ್ದ. ಅಂಕಲ್ ಮಾತ್ರ ತುಂಬ ಚೆನ್ನಾಗಿ ಅವನ್ನ ಮಾತಾಡ್ಸಿದ್ರು, ಶೇಕಿಂಗ್ ಎಲ್ಲ ಮಾಡಿ ಬಾಯ್ ಹೇಳ್ಬಿಟ್ಟು ಹೋದರು. ನಾವು ಬಸ್ ಸ್ಟ್ಯಾಂಡ್ ಕೂಡ ರೀಚ್ ಆದ್ವಿ. ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೊರಡಬೇಕು. ಬಸ್ಸಲ್ಲೂ ಕೂಡ ಅಷ್ಟೇ ಅವ್ನಿಗೆ ಒಬ್ರು ಅಕ್ಕ ಪರಿಚಯ ಮಾತಾಡಿಸ್ತಾ ಇದ್ರು, ಅವ್ರ ಜೊತೆಗೂ ಕೂಡ ಅಷ್ಟೇ. ಅವ್ರು ಚಾಕ್ಲೇಟ್ ಕೊಟ್ಟ ತಕ್ಷಣ ಇಸ್ಕೊಂಬಿಡೋನು. ಥ್ಯಾಂಕ್ಸ್ ಹೇಳೋಕ್ಕೆ ಹೋಗಿ ಶೇಕ್ ಹ್ಯಾಂಡ್ ಎಲ್ಲ ಕೊಡ್ತಿದ್ದ. ಒಂಥರ ಖುಷಿ ಆಗೋದು. ಎಲ್ಲರ ಜೊತೆಗೂ ಚೆನ್ನಾಗಿ ಬೆರೀತಾನೆ ಪಾಪು ಅಂತೇಳಿ ಖುಷಿ ಆಗ್ತಿತ್ತು. ಕೆಲವೊಂದು ಸರಿ ಅಳೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಅವರೆಲ್ಲ ಕರೆದ್ರೆ ಅವ್ನು ಹೋಗ್ತಾ ಇರಲಿಲ್ಲ. ಹಾಗಾಗಿ ಅವ್ನ ಎತ್ಕೊಂಡ್ರೆ ಹೋಗ್ತಿರ್ಲಿಲ್ಲ ಅಂಥೇಳಿ ಚಾಕ್ಲೇಟ್ ಎಲ್ಲ ಕೊಟ್ಟರು. ಸ್ವಲ್ಪ ತಿನ್ನಿಸಿದೆ. ಬೇಡ ಅಂತ ಅಂದಮೇಲೆ ನಾನು ಸುಮ್ಮನೆ ಆದೆ. ತುಂಬ ಚೆನ್ನಾಗಿತ್ತು ಕೂಡ ಅವನೆಲ್ಲರ ಜೊತೆಗೂ. ಹಾಗೆ ಚಾಮುಂಡಿ ಬೆಟ್ಟ ಕೂಡ ರೀಚ್ ಆದ್ವಿ. ಬೇಗನೆ ಬಂದ್ವಿ. ಟ್ರೈನು 9:30ಗೆಲ್ಲ ಮೈಸೂರಿಗೆ ಬಂತು. ಹಾಗಾಗಿ ದೇವ್ರ ದರ್ಶನ ಪಡೆಯೋಕ್ಕೂ ಸ್ವಲ್ಪ ಬೇಗನೆ ಆಯಿತು. 10:10ವರೆಗೆಲ್ಲ ದೇವಸ್ಥಾನ ಕೂಡ ರೀಚ್ ಆದ್ವಿ. ತುಂಬ ಚೆನ್ನಾಗಿತ್ತು ವೆದರ್ ಕೂಡ, ಮಳೆ ಏನು ಬರ್ತಿರಲಿಲ್ಲ. ಹಾಗಾಗಿ ಮೋಡ ಕವಿದ ವಾತಾವರಣ ರೀತಿ ಇತ್ತು. ಹಾಗೆ ಹಣ್ಣು ಎಲ್ಲ ತೊಗೊಬೇಕಲ್ವ, ಹಣ್ಣು ಕಾಯಿ ಎಲ್ಲ ಅಂತೇಳಿ ಹೋದ್ವಿ. ಹಾಗೆ ಅವರಿಲ್ಲೇ ಸ್ಲಿಪ್ಪರ್ ಬಿಡಿ ಅಂತ ಹೇಳಿದರು. ಹಾಗಾಗಿ ಅಲ್ಲೇ ಸ್ಲಿಪ್ಪರ್ ಬಿಟ್ಟು ಹಣ್ಣು ಕಾಯಿ ಎಲ್ಲ ತೊಗೊಂಡು ದೇವ್ರ ದರ್ಶನ ಮಾಡಿದ್ರು ಆಗುತ್ತೆ. ಸ್ವಲ್ಪ ಬೇಗ ಹೋಗೋಣ, ಶ್ರಾವಣ ಶುಕ್ರವಾರ ಅಲ್ವ, ಇವಾಗ ರಶ್ ಇರುತ್ತೇನೋ ಅಂದ್ಕೊಂಡ್ವಿ. ಅಷ್ಟೊಂದೇನು ಇರಲಿಲ್ಲ. ನಾರ್ಮಲ್ ಕ್ಯೂವಲ್ಲಿ ಹೋದರೆ ತುಂಬ ರಶ್ ಇತ್ತು. ನಾವು ಟಿಕೆಟ್ ತೊಗೊಂಡು ಹೋಗಿದ್ರಂದರೆ ನಮ್ಗೆ ಅಷ್ಟೊಂದು ರಶ್ ಅಂತ ಅನ್ನಿಸ್ಲಿಲ್ಲ ನೋಡಿ. ತುಂಬ ಚೆನ್ನಾಗಿತ್ತು. ಕಮಲದ ಹೂವು, ತಾವರೆ ಹೂವು ಅಂತಲ್ಲ ಅದು ಮಾತ್ರ. ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೊರಟ್ವಿ. ಪಾಪು ತುಂಬ ಹಠ ಮಾಡ್ತಿದ್ದ. ಹಾಗಾಗಿ ಹಸ್ಬೆಂಡು ನೀನು ತೊಗೋ, ನಾನು ಹೋಗ್ತಾ ಇರ್ತೀನಿ ನಿಧಾನಕ್ಕೆ, ಅಂದರೆ ಇಳಿಸಿ ಅಂತ ತುಂಬ ಹಠ ಮಾಡ್ತಾನೆ ಅವನು. ಹಾಗಾಗಿ ಅವನ್ನ ಕರ್ಕೊಂಡು ಮುಂದಕ್ಕೆ ಹೋದರೆ ನಾನು ಹಣ್ಣು ಕಾಯಿ ತೊಗೊಂಡು ಹೊರಟೆ ಅವರಿಂದನೇ. ಕೆಲವು ಸರಿ ಏನು ಮಾಡ್ತಾನೆ, ನಡ್ಕೊಂಬರ್ತೀನಿ ಅಂತ ಹಠ ಮಾಡ್ತಾನೆ. ಅದು ಬೇರೆ ರೋಡ್ ಇರುತ್ತೆ, ವೆಹಿಕಲ್ಸ್ ಎಲ್ಲ ಓಡಾಡ್ತಿರ್ತಾವಲ್ವ. ಹಾಗಾಗಿ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅವನು. ಹೋಗ್ತೀನಿ ಅಂತ ತುಂಬ ಹಠ ಮಾಡ್ತಾನೆ. ಹಾಗಾಗಿ ಎತ್ಕೊಂಡ್ರು ಅಷ್ಟೇ ಅವ್ನಿಗೆ ಕಂಫರ್ಟಬಲ್ ಫೀಲ್ ಆಗೋಲ್ಲ ಅನಿಸುತ್ತೆ. ಇಳಿಸಿ ಅಂತ ಹಠ ಮಾಡ್ತಾನೆ. ಹಾಗಾಗಿ ಅವ್ನು ಎತ್ಕೊಂಡೇ ಎಷ್ಟೊತ್ತಿದ್ರು ಓಡಾಡಬೇಕು. ಒಬ್ಬರು ತಪ್ಪತ್ತಿಗೆ ಒಬ್ರು ಎತ್ಕೊಳ್ಬೇಕು. ಯಾಕಂದರೆ ಬಿಟ್ಬಿಟ್ರೆ ಹೋಗ್ಬಿಡ್ತಾನೆ, ಒಂದು ನಿಮಿಷ ಕೂಡ ನಿಲ್ಲೋದಿಲ್ಲ. ಒಂದು ಕಡೆ ನಿಂತ್ಕೊಂಡು ಒಂದು ಕಡೆ ಎತ್ಕೊಳ್ಳೋದಿಲ್ಲ. ರೈಲ್ವೆ ಸ್ಟೇಷನಲ್ಲೂ ಹಾಗೆ ಮಾಡ್ತಿದ್ದ. ಎತ್ಕೊಂಡ್ರೆ ಇಳಿಸು ಅಂತ ತುಂಬ ಹಠ ಮಾಡ್ತಿದ್ದ. ನಿಜವಾಗ್ಲೂ ಮಕ್ಕಳನ್ನ ಕರ್ಕೊಂಡೋದ್ರೆ ಸ್ಟೇ ಆಗೋ ರೀತಿ ಹೋಗಬೇಕು. ಈಗ ಸಡನ್ನಾಗಿ ಹೋಗೋದು ಬರೋದು ಅಂದರೆ ಇದೇ ರೀತಿ ಆಗುತ್ತೆ. ಹಸ್ಬೆಂಡ್ ಕೂಡ ತೊಗೊಂಡ್ಮೇಲೆ ಮುಂದಕ್ಕೆ ಹೋಗೋಣ ಅಂದರು. ಹಣ್ಣು ಕಾಯಿ ತೊಗೋ ಫಸ್ಟು, ಆಮೇಲೆ ಹೋಗೋಣ ಅಂದರು. ಸರಿ ಅಂತೇಳಿ ಹಣ್ಣು ಕಾಯಿ ಎಲ್ಲ ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನನಗೂ ತುಂಬ ಇಷ್ಟ ಆಯಿತು. ನಾನು ಕೂಡ ಹಣ್ಣು ಕಾಯಿ ಎಲ್ಲ ತೊಗೊಂಡ್ಬಿಟ್ಟು ಹೊರಟ್ವಿ. ದೇವ್ರ ದರ್ಶನಕ್ಕೆ ಅಂತ ಹೋದರೆ ತುಂಬ ಕ್ಯೂ ಇತ್ತು. ಹಾಗಾಗಿ ಹಸ್ಬೆಂಡು ಟಿಕೆಟ್ ತೊಗೊಂಡ್ಬಿಡ್ತೀನಿ, ಹೋಗೋಣ ಅವಾಗ ಸ್ವಲ್ಪ ಬೇಗ ಆಗುತ್ತೆ. ಪಾಪು ಇರೋದ್ರಿಂದ ಅಷ್ಟೊಂದು ರಶ್ಶಲ್ಲಿ ನಿಂತ್ಕೊಂಡು ನಮಗೂ ಕೂಡ ಹೋಗೋಕೆ ಆಗೋದಿಲ್ಲ ಅವನ್ನ ಎತ್ಕೊಂಡು. ಹಾಗಾಗಿ ಹಾಗೆ ಹೂವು ಮುಟ್ಕೊಳಕ್ಕೆ ಹೂವು ತೊಗೊಳ್ಳೋಣ ಅಂತೇಳಿ ಕೂಡ ನೋಡಿದ್ವಿ. ಅಲ್ಲೇ ಒಬ್ಬರಣ್ಣ ಹೂವು ಮಾಡ್ತಿದ್ರು, ಅಲ್ಲೇ ಅದಕ್ಕೆ ಸುಮಾರು ಜನ ಮಾಡ್ತಾ ಇರ್ತಾರೆ ಅಲ್ಲಿಂದನೂ ಕೂಡ. ಸ್ವಲ್ಪ ಮುಂದಕ್ಕೆ ಬಂದಮೇಲೆ ಹೂವು ತೊಗೊಬೇಕು ಅನ್ನಿಸ್ತು. ಹಾಗಾಗಿ ಹೂವು ಕೂಡ ತೊಗೊಂಡು ಮುಟ್ಕೊಂಡು ದೇವ್ರ ದರ್ಶನ ಪಡೆಯೋಣ ಅಂತ. ಹಸ್ಬೆಂಡ್ ಟಿಕೆಟ್ ತೊಗೊಂಡ್ಬಿಡ್ತೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂದರು. ಹಾಗಾಗಿ ನಾನು ವೆಯ್ಟ್ ಮಾಡ್ತಿದ್ದೆ, ಸರಿ ತೊಗೊಂಬನ್ನಿ ಅಂತೇಳಿ. ಆದರೆ ಪಾಪು ಕೂಡ ತುಂಬ ಹಠ ಮಾಡ್ತಿದ್ದೆ, ನನ್ನ ಇಳಿಸು ಅಂತೇಳಿ. ಕೆಲವು ಟೈಮ್ ಇಳಿಸ್ತಿದ್ದೆ, ಕೆಲವು ಟೈಮ್ ಎತ್ಕೊಂಡ್ಬಿಡ್ತಿದ್ದೆ. ಹಠ ಮಾಡಿಬಿಟ್ರೆ ಹೋಗ್ಬಿಡ್ತಾನೆ ಮುಂದಕ್ಕೆ ಅಂತೇಳಿ ಅವನ್ನ ಇಳಿಸಿ 1-2 ನಿಮಿಷ ಮುಂದಕ್ಕೆ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಅಷ್ಟಕ್ಕೆ ಹಸ್ಬೆಂಡ್ ಕೂಡ ಟಿಕೆಟ್ ತೊಗೊಂಬಂದರು. ಸರಿ
ನಾರ್ಮಲಾಗಿ ಟಿಕೆಟ್ ಇಲ್ಲದೇನೋ ಹೋಗೋದ್ರಿ ತುಂಬ ಕ್ಯೂ ಇತ್ತಲ್ವ ನಾವು ಬರೋಷ್ಟಕ್ಕೆ ಲೇಟ್ ಆಗಿಬಿಡುತ್ತೆ. ಅದು ಬೇರೆ ನಾವೇನು ಸ್ಟೇ ಆಗ್ತಿಲ್ಲ, ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಒಂದೆರಡು ಪ್ಲೇಸ್ಗಳು ನೋಡಿಕೊಂಡು ರಿಟರ್ನ್ ಬರೋದ್ರಲ್ವ, ಹಾಗಾಗಿ ಸುಮಾರು ಹೊತ್ತು ಅಲ್ಲೇ ಲೇಟ್ ಆಗುತ್ತೆ ಅಂತೇಳಿ ಎಕ್ಸ್ಟ್ರಾ ಟಿಕೆಟ್ ಇರುತ್ತಲ್ವ ಅದು ತೊಗೊಂಡ್ಬಿಟ್ಟು ಹೊರಟ್ವಿ. ನೋಡಿ ಅಷ್ಟೊಂದೇನು ರಶ್ ಇರಲಿಲ್ಲ, ಯಾರೂ ಅಷ್ಟು ಜನ ಕೂಡ ಇರಲಿಲ್ಲ, ಹಾಗಾಗಿ ಬೇಗ ದೇವ್ರ ದರ್ಶನ ಆಗುತ್ತೆ ಅಂದ್ಕೊಂಡು ಹೊರಟ್ವಿ. ಅಲ್ಲ ಒಳಗಡೆ ಎಲ್ಲ ವೀಡಿಯೋ ಮಾಡೋಕೆ ಅಲೋ ಇರಲಿಲ್ಲ, ಹಾಗಾಗಿ ನಾನು ಏನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ದೇವ್ರ ದರ್ಶನ ಮುಗಿಸ್ಕೊಂಡು ಕಾಯೆಲ್ಲ ಹೊಡ್ಕೊಂಡ್ಬಿಟ್ಟು ಹಣ್ಣು ಹೊಡ್ಕೊಂಡ್ಬಿಟ್ಟು ದೇವ್ರ ದರ್ಶನ ಪಡೆಯೋಕ್ಕೆ ಅಂತ ಹೊರಟ್ವಿ. ಅಲ್ಲೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಂಗಿಲ್ಲವಲ್ಲ, ಹಾಗಾಗಿ ನಾನು ಅಲ್ಲೆಲ್ಲ ವೀಡಿಯೋ ಕೂಡ ಮಾಡ್ಕೊಳಕ್ಕೆ ಹೋಗಲಿಲ್ಲ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಪ್ರಸಾದ ತೊಗೊಳ್ಳೋಣ ಅಂಥೇಳಿ ನಾವು ಟಿಕೆಟ್ ಮಾಡಿಸಿದ್ವಲ್ಲ, ಅಲ್ಲೂ ಕೂಡ ಪ್ರಸಾದ ಕೊಟ್ಟಿದ್ದರು. ಮತ್ತು ಎಕ್ಸ್ಟ್ರಾ ಪ್ರಸಾದ ಮನೆಗೆ ಅಂತ ಕೂಡ ತೊಗೊಂಡ್ವಿ. ದೇವ್ರ ದರ್ಶನ ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡು ಹಾಗೆ ಒಂದೆರಡೆಲ್ಲ ಫೋಟೋ ಎಲ್ಲ ಹೊಡ್ಕೊಂಡ್ವಿ. ತುಂಬ ಗಾಳಿ ಬೀಸ್ತಾಯಿತ್ತು. ಗಾಳಿ ಬೀಸ್ತಿದ್ದಕ್ಕೆ ಟೋಪಿ ಹಾಕಿಸ್ಕೊಳ್ತಾನೆ ಹಿಡಿದಿಲ್ಲ ಅವನು. ಎಷ್ಟು ಗಾಳಿ ಬೀಸ್ತಿದೆ ಅಂದರೆ ನಿಜವಾಗ್ಲೂ ಇಷ್ಟು ಜೋರಾಗಿ ಗಾಳಿ ಕೂಡ ಬೀಸ್ತಾಯಿತ್ತು. ಒಂದು 10 ನಿಮಿಷ ಕೂತ್ಕೊಂಡು ಪ್ರಸಾದ ಕೂಡ ತಿಂದುಬಿಟ್ಟು ಹೊರಟ್ವಿ. ಹಾಗೆ ಇನ್ನು ಪ್ಲೇಸ್ ಎಲ್ಲ ಕವರ್ ಮಾಡಬೇಕಾಗಿತ್ತಲ್ವ, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ 12 ಗಂಟೆ ಆಯಿತು. ಹಾಗೆ ಪ್ರಸಾದ ಕೂಡ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಪ್ರಸಾದ ಕೊಡೋದು. ಪ್ರಸಾದಕ್ಕೂ ಅಷ್ಟೇ ಲೆಕ್ಕನೇ ಆಗಿರೋದ್ರಿಂದ ಪ್ರಸಾದಕ್ಕೆ ಅಷ್ಟೊಂದೇನು ಕ್ಯೂ ಇರಲಿಲ್ಲ, ನಾರ್ಮಲಾಗೇ ಇತ್ತು, ತುಂಬ ರಶ್ ಏನಿರಲಿಲ್ಲ. ಹಾಗಾಗಿ ಬೇಗನೆ ದೇವ್ರ ದರ್ಶನ ಮುಗಿಸ್ಕೊಂಡು ಹೋದ್ವಲ್ವ, ಪ್ರಸಾದ ಕೂಡ ಬೇಗನೆ ಸಿಕ್ತು ನಮಗೆ. ಹಾಗೆ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಮಹಿಷಾಸುರ ಸ್ಟ್ಯಾಚು ನೋಡ್ಕೊಂಡ್ಬಿಟ್ಟು ಹೋಗೋಣ. ಪ್ರತಿ ಸರಿ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಮಹಿಷಾಸುರ ಸ್ಟ್ಯಾಚು ನೋಡಿಬಿಟ್ಟು ಹೋಗಲೇಬೇಕು. ಹಾಗಾಗಿ ನೋಡಿಬಿಟ್ಟು ಒಂದೆರಡು ಫೋಟೋ ಕೂಡ ತೆಗೆಸ್ಕೊಂಡು ಹೊರಟ್ವಿ. ಪಾಪು ಕೂಡ ಅಷ್ಟೇ ಅದನ್ನು ನೋಡಿಬಿಟ್ಟು ಖುಷಿ ಆಯ್ತೇನೋ ಅವ್ನಿಗೆ. ಎಲ್ಲರೂ ಫೋಟೋ ತೆಗ್ಸ್ಕೊಳಕ್ಕೆ ಬ್ಯುಸಿ ಆಗಿಬಿಟ್ಟಿದ್ರು. ಒಬ್ಬರು ತಪ್ಪದಕ್ಕೆ ಒಬ್ಬರು ಫೋಟೋ ತೆಗೆಸ್ಕೊಳ್ತಾಯಿದ್ರು. ಆದರೆ ಫೋಟೋ ತೆಗಿತಾಯಿದ್ರೆ ಅಡ್ಡ ಹೋಗೋದು ಅದೆಲ್ಲ ಮಾಡ್ತಾಯಿದ್ರು. ಒಂಥರ ಖುಷಿ ಕೂಡ ಆಗ್ತಿತ್ತು. ಎಲ್ಲ ನೋಡಿ ಎಷ್ಟು ಖುಷಿಯಾಗಿ ಫೋಟೋ ತೆಗೆಸ್ಕೊಳ್ತಾಯಿದ್ರು. ಹಾಗಾಗಿ ನಾವು ಒಂದೆರಡು ಫೋಟೋ ತೆಗೆಸ್ಕೊಂಡ್ರಾಗುತ್ತೆ ಅಂತೇಳಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಿಂತ್ಕೊಳ್ಳೋಷ್ಟಕ್ಕೆ ಯಾರು ಬಂದುಬಿಡೋರು, ಒಡ್ಡ ಇನ್ನೇನು ಫೋಟೋ ತೆಗಿಯೋರು ಕೂಡ ಹೋಗ್ಬಿಡ್ತಿದ್ರು. ಹಾಗಾಗಿ ಅವ್ರಿಗೆ ಹೇಳ್ತಿದ್ವಿ ಒಂದೆರಡು ಫೋಟೋ ತೆಗೆಸ್ಕೊಡಿ ನಮ್ಮದು ಕೂಡ ಅಂತೇಳಿ. ಫೋಟೋಗ್ರಾಫರ್ ಕೂಡ ಇರ್ತಾರೆ ಅಲ್ಲಿ, ಬೇಕಾದ್ರೆ ನೀವು ಫೋಟೋ ಕೂಡ ತೆಗೆಸ್ಕೊಂಡ್ರೆ ಅವರ ಲ್ಯಾಮಿನೇಷನ್ ಕೂಡ ಮಾಡಿ ಕೊಡ್ತಾರೆ ಅಂತ ಹೇಳ್ತಿದ್ರು. ನಾವೆಲ್ಲ ಅಲ್ಲೆಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಹೋಗಿಲ್ಲ, ಮೊಬೈಲಲ್ಲೇ ವೀಡಿಯೋ ಫೋಟೋ ಎಲ್ಲ ಮಾಡಿಕೊಂಡು ಹೊರಟ್ವಿ ನಾವು ಕೂಡ ಅಲ್ಲಿಂದ. ಅವ್ರ ಪಪ್ಪ ಕೂಡ ಅವನಿಗೆ ತೋರಿಸ್ತಿದ್ರು, ನೋಡು ಅಂತೇಳಿ. ಅವನು ಅದ್ರೊಳಗಡೆ ಇರೋ ಗಿಡ ಅದನ್ನೆಲ್ಲ ಮುಟ್ಟೋಕೆ ಹೋಗ್ಬಿಡ್ತಿದ್ದ. ಆ ಕಡೆ ಸೈಡ್ ಹೋಗಿದ ತಕ್ಷಣ ಅವನು ಒಂಥರ ನಿಲ್ತಿರಲಿಲ್ಲ, ಕೆಳಗಡೆ ಬಿಡಿ ಅಂತ ತುಂಬ ಹಠ ಮಾಡ್ತಿದ್ದ. ಹಾಗಾಗಿ ಅವನ್ನ ಸಮಾಧಾನ ಮಾಡಿಸ್ಕೊಂತಾನೆ ಅವನ್ನ ಕರ್ಕೊಂಡು ಹೊರಡೋಣ, ಟೈಮ್ ಆಗುತ್ತೆ, ಬೇರೆ ಪ್ಲೇಸ್ ಎಲ್ಲ ಕವರ್ ಮಾಡಬೇಕಲ್ಲ ಅಂತ ಅಲ್ಲಿಂದ ಹೊರಟ್ವಿ. ನಾವು ಒಂದೆರಡು ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಏನೋ ಒಂಥರ ಖುಷಿ ಆಯಿತು. ಸುಮಾರು ದಿವಸ ಆಗಿತ್ತು ಮೈಸೂರಿಗೆ ಬರದೆ. ಪಾಪು ಬಂದಮೇಲೆ ಫಸ್ಟ್ ಟೈಮ್ ಬಂದಿರೋದು ಕೂಡ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.